ಮಧ್ಯಪ್ರಾಚ್ಯ ಯುದ್ಧದ ಬೆನ್ನಿಗೆ ಭಾರತದಲ್ಲಿ ಸಿಲಿಂಡರ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಕಳೆದ 5 ದಿನಗಳಿಂದಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ವಿತರಣೆ ಸಮಸ್ಯೆಯಾಗಿರೋ ಜನ ಕಂಗಾಲಾಗಿದ್ದಾರೆ. ಇನ್ನೆಷ್ಟು ದಿನ ಇದೇ ರೀತಿ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಯಾವಾಗ ಸರಿ ಹೋಗುತ್ತೆ ಭರವಸೆ ಕೊಡೋದಕ್ಕೂ ಕೇಂದ್ರ ಸರ್ಕಾರಕ್ಕಾಗ್ತಿಲ್ಲ. ಪರಿಸ್ಥಿತಿಯನ್ನ ನಿಭಾಯಿಸೋದಷ್ಟೇ ಸದ್ಯಕ್ಕಿರುವಂಥದ್ದು ಅವಕಾಶ ಇರೋದು. ರಾಜ್ಯದಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಡೊಮೆಸ್ಟಿಕ್ ಸಿಲಿಂಡರ್ನವರು ಕೂಡ ಆತಂಕದಲ್ಲಿದ್ದಾರೆ. ಬುಕ್ ಮಾಡ್ತಾ ಇದ್ದೀವಿ, ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬರುತ್ತಾ, ಬರಬಹುದಾ, ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿದೆ ಜನರ ಬಾಯಲ್ಲಿ. ಇನ್ನು ಗೃಹ ಬಳಕೆ ಸಿಲಿಂಡರ್ ಅನ್ನ ವಾಣಿಜ್ಯ ಬಳಕೆಗೂ ಕೂಡ ಬಳಸಲಾಗ್ತಾ ಇದೆ. ಅಲ್ಲಲ್ಲಿ ಹೋಟೆಲ್ ಮಾಲಕರು, ಸಣ್ಣ ಪುಟ್ಟ ಹೋಟೆಲ್ ಇಟ್ಕೊಂಡವರು, ಬೀದಿ ಬದಿ ವ್ಯಾಪಾರಿಗಳು ಡೊಮೆಸ್ಟಿಕ್ ಸಿಲಿಂಡರ್ ಅನ್ನು ಬಳಸ್ತಿದ್ದಾರೆ. ಅಂಥವರ ವಿರುದ್ಧ ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಆಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ಅಂದರೆ 14 kg ಸಿಲಿಂಡರ್ ಏನಿದೆ ಅದನ್ನ ಹೋಟೆಲಲ್ಲಿ ಅಡುಗೆಗೆ ಯೂಸ್ ಮಾಡ್ತಾ ಇದ್ರು. ಅದು ಗೊತ್ತಾದ ತಕ್ಷಣ ರೇಡ್ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ರಾಜ್ಯದ ಅಲ್ಲಲ್ಲಿ ಮಾಡ್ತಾ ಇರೋದು. ಯಾದಗಿರಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.